ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಸೌಜನ್ಯ ಹೋರಾಟವಂತೂ ಪ್ರಸ್ತುತವಾಗಿದೆ, ಜಾರಿಯಲ್ಲಿತ್ತು. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತ ಹೋರಾಟ ನಡೀತಾನೆ ಇದೆ. ಈ ಮಧ್ಯೆ ಇವರೆಲ್ಲ ಯಾವ ವಿಚಾರವನ್ನ ತಗೊಂಡ್ಬಂದು ಮುನ್ನೆಲೆಗೆ ಬಂದ್ರು, ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಈ ಸಮೀರ್ ಒಂದು ವಿಡಿಯೋನ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂತದ್ದೇ. ಆ ವಿಡಿಯೋದಿಂದ ಆರಂಭ ಆಗಿರುವಂತಹ ವಿಚಾರ ಈಗ ಇಲ್ಲಿಗೆ ಬಂದು ನಿಂತಿದೆ. ಎಲ್ಲಿಗೆ? ಸಮೀರ್ ಓಡ್ ಹೋಗುವಷ್ಟರ ಮಟ್ಟಿಗೆ. ಯಾರು ಈ ಸಮೀರ್, ಏನ್ ಕಥೆ ಈತನದ್ದು ಅಂತ ನೋಡೋದಾದ್ರೆ, ಈತ ಬಳ್ಳಾರಿ ಮೂಲದ ಯುವಕ, ಬಳ್ಳಾರಿ ಮೂಲದ ಮುಸ್ಲಿಂ ಯುವಕ. ಈ ಸಮೀರ್ MD ಅಂದ್ರೆ ಸಮೀರ್ ಮೊಹಮ್ಮದ್ ಅಂತ ಅರ್ಥ. ಧರ್ಮಸ್ಥಳದ ಬಗ್ಗೆ ಮಾತನಾಡಿ ರಾತ್ರೋರಾತ್ರಿ ಈತ ಫೇಮಸ್ ಆದ. ಒಂದು 23 ನಿಮಿಷ 52 ಸೆಕೆಂಡ್ ಇಂದೇನೋ ಒಂದು ವಿಡಿಯೋ ಮಾಡಿದ, AI ವಿಡಿಯೋಗಳನ್ನ ಬಳಸಿಕೊಂಡು. ಯೂಟ್ಯೂಬ್ ಚಾನೆಲ್ ದೂತ ಅನ್ನುವಂತಹ ಚಾನೆಲ್ ನಲ್ಲಿ ಈತ ಆ ವಿಡಿಯೋನ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಅದರಲ್ಲಿ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನುವಂತಹ ಹ್ಯಾಶ್ಟ್ಯಾಗ್, ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನುವಂತ ಟೈಟಲ್ ಅನ್ನ ಕೊಟ್ಟು ಒಂದು 23 ನಿಮಿಷದ ಸವಿಸ್ತಾರವಾದಂತಹ ವಿಡಿಯೋನ ಈ ಸಮೀರ್ ದೂತ ಅನ್ನುವಂತ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಶೀರ್ಷಿಕೆಯ 23 ನಿಮಿಷದ 52 ಸೆಕೆಂಡ್ಗಳ ವಿಡಿಯೋ ಅಪ್ಲೋಡ್ ಆದ ನಂತರ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನ ಇದು ಪಡೆಯುತ್ತೆ. ಆ ವಿಡಿಯೋನ ನೀವು ಗಮನಿಸಿದಿರಿ. AI ಸೃಷ್ಟಿ ಮಾಡುವ ಮೂಲಕ ಯಾರು ಯಾರನ್ನ ಹೊಡೆದು ಹಾಕಿದ್ರು, ಅಲ್ಲಿ ಏನಿತ್ತು ಮೊದಲು, ಈಗೇನಾಯ್ತು, ಇದಕ್ಕೆ ಕಾರಣೀಕರ್ತರು ಯಾರು, ಏನು ಎತ್ತ, ಒಂದು ಊರಿನಲ್ಲಿ ಒಬ್ರು ಅವರಿದ್ರಂತೆ, ಒಬ್ರು ಇವರಿದ್ರಂತೆ, ಎಲ್ಲವನ್ನೂ ಕೂಡ ಈತ ಹೇಳಿದ್ದ ಅಲ್ವಾ. 100 ಶವ ಹೂತಿಟ್ಟಿದ್ದಾರೆ ಅಂತ ಇದೇ ಸಮೀರ್ ಮೊಹಮ್ಮದ್, ಸಮೀರ್ MD ಆರೋಪಿಸಿದ್ದ. ಆದ್ರೆ ಇದೀಗ ಸಮೀರ್ಗೆ ಅದೇ ವಿಡಿಯೋ ಶಾಪ ಆಗಿದೆ. ಅಲ್ಲ ಸಮೀರ್, ಆ ವಿಡಿಯೋದುದ್ದಕ್ಕೂ ಹೇಳಿದ್ದೆಲ್ಲ ಸತ್ಯ ಆಗಿದ್ರೆ ಪೊಲೀಸರು ಇವತ್ತು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಓಡಿ ಹೋಗ್ಬೇಕು ಯಾಕೆ? ಭಯ ಆಯ್ತಾ? ಹೇಳಿದ್ದು ಸತ್ಯ ಇದೆ ಅಂತಂದ್ಮೇಲೆ ಅದನ್ನ ಎದುರಿಸಬೇಕಾಗಿತ್ತು. ಓಡಿ ಹೋಗೋದ್ಯಾಕೆ, ಪರಾರಿ ಆಗೋದ್ಯಾಕೆ, ಎಸ್ಕೇಪ್ ಆಗೋದು ಯಾಕೆ ಮನೆಯಿಂದ? ಮಂಗಳೂರಿನಿಂದ ಅವ್ರು ಬಂದ್ರು ಸಮೀರ್ MD ಅನ್ನ ಹಿಡಿಬೇಕು ಅಂತ ಹೇಳಿ. ಆದ್ರೆ ಸಮೀರ್ ಗಾಯಬ್. ಸಮೀರ್ ಯಾಕೆ ಎಸ್ಕೇಪ್ ಆಗ್ಬೇಕು ಸತ್ಯ ಹೇಳಿದ್ರೆ? ಇದು ಬುರುಡೆ ಗ್ಯಾಂಗ್ ನ ಕತೆ. ಇನ್ನ ಈ ಸಮೀರ್ ಜೊತೆಗೆ ಅವರೆಲ್ಲ ಬ್ರೋ ನಿಮ್ ಜೊತೆ ಇರ್ತೀವಿ ಬ್ರೋ, ಯಾವುದೇ ಕಾರಣಕ್ಕೂ ಭಯ ಬೀಳೋ ಅಗತ್ಯ ಇಲ್ಲ ಅಂತ ಹೇಳಿದ್ರಲ್ಲ ಒಂದ್ 4-5 ಜನ, ಅವರೆಲ್ಲಿ? ಎಲ್ಲ ಗಾಯಬ್. ಆ ಬ್ರೋಗಳನ್ನ ಕರ್ಕೊಂಡ್ಬನ್ನಿ ಬ್ರೋ. ಎಲ್ಲಿ ಅವರೆಲ್ಲ? ಓಡೋಗ್ಬಿಟ್ರ? ಭಯನಾ? ನೀವು ಸತ್ಯ ಹೇಳಿದ್ರೆ ಓಡೋಗಂತ ಅಗತ್ಯ ಏನಿತ್ತು? ಸಮೀರ್ MD ಎಲ್ಲವನ್ನ ಎದುರಿಸಬೇಕಾಗಿತ್ತಲ್ವಾ? ನಿರೀಕ್ಷಣಾ ಜಾಮೀನು ಹಾಕೊಂಡ್ರಿ, ಕೊಡಿ ಸಾಕ್ಷಿನ, ನಿಮ್ಮ ಹತ್ರ ದಾಖಲೆಗಳಿದ್ರೆ ಕೊಡಬೇಕಾಗಿತ್ತು ಪೊಲೀಸರಿಗೆ, ಓಡ್ ಹೋಗಬಾರ್ದಾಗಿತ್ತು. ಯಾಕೆ ಗಾಯಬಾಗಿದ್ದು ಸಮೀರ್? ಇದು ಸಮೀರನ್ ಕತೆ. ಇನ್ನು ನೆಕ್ಸ್ಟ್ ಮಹೇಶ್ ತಿಮರೋಡಿ. ಮಹೇಶ್ ತಿಮರೋಡಿ ಕತೆ ಏನು? ಮಹೇಶ್ ತಿಮರೋಡಿ ಸೌಜನ್ಯ ಹೋರಾಟಗಾರ ಅಂತ ಹೇಳ್ತಾರೆ. ಈ ಮಹೇಶ್ ತಿಮರೋಡಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿರುವ ಆರೋಪ ಎದುರಿಸ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಬೈದ್ರು. ನಾನು ಯಾವ ದೇವರನ್ನ ನಂಬಲ್ಲ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಬಗ್ಗೆಯೂ ಕೂಡ ಇದೇ ಮಹೇಶ್ ತಿಮರೋಡಿ ಮಾತಾಡಿದ್ದಿದೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟರು. BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಏನ್ ಹೇಳಿಕೆ ಕೊಟ್ಟರು ಅಂತ ಸವಿಸ್ತಾರವಾಗಿ ನಾನು ಮತ್ತೆ ತಿಳಿಸ್ತೀನಿ ನಿಮಗೆ. ಅವರು ಕೊಟ್ಟಂತಹ ಹೇಳಿಕೆ ಅವರಿಗೆ ಮುಳುವಾಯಿತು. ಇದೇ ವಿಚಾರವಾಗಿ ನೋಟಿಸ್ ಅನ್ನ ಕೊಟ್ಟರು ಮಹೇಶ್ ತಿಮರೋಡಿಗೆ, ವಿಚಾರಣೆಗೆ ಬನ್ನಿ ತಿಮರೋಡಿ ಅವರೇ ಅಂತ ಹೇಳಿ. ಆದ್ರೆ ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ಈ ಮಹೇಶ್ ಶೆಟ್ಟಿ ತಿಮರೋಡಿ. 3 ಕಾರಣವನ್ನ ನೀಡಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ. ಬುರ್ಡೆ ಗ್ಯಾಂಗ್ ನಂಬರ್ 2 ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿ ಆಯಿತು. ಯಾವ ಕಾರಣಕ್ಕೆ? ಹಿಂದೂ ಧರ್ಮದ ಅವಹೇಳನ, BL ಸಂತೋಷ್ ವಿರುದ್ಧ ಅವಹೇಳನ, ಈ ಎಲ್ಲ ಕೇಸ್ಗಳನ್ನು ತೆಗೆದು ಈಗ ಪೊಲೀಸರು ನೋಟಿಸ್ ಕೊಟ್ಟರು ಕೂಡ ಸ್ಟೇಷನ್ಗೆ ಬರಲಿಲ್ಲ ಅಂತ ಹೇಳಿ ಇವರನ್ನ ಮನೆಗೆ ಹೋಗಿ ಕರ್ಕೊಂಡು ಬಂದ್ರು. ಈಗ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಇದು ಮಹೇಶ್ ತಿಮರೋಡಿ ಅವರ ಕತೆ. ಇನ್ನು ನೆಕ್ಸ್ಟ್ ಗಿರೀಶ್ ಮಟ್ಟಣ್ಣನವರ್. ಗಿರೀಶ್ ಮಟ್ಟಣ್ಣನವರ್ ಶವ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಲ್ಲೇ ಕಾಣೆಯಾದವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರಿ ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಸಮೀರ್ ಒಂದ್ ರೀತಿ ಹೇಳೋದು, ಈ ಗಿರೀಶ್ ಮಟ್ಟಣ್ಣವರು ಒಂದ್ ರೀತಿ ಹೇಳೋದು. ಸಮೀರ್ ಹೇಳೋದು ಅನನ್ಯ ಭಟ್ ಅಂತ, ಈ ಗಿರೀಶ್ ಮಟ್ಟಣ್ಣವ್ರು ಹೇಳೋದು ಸಹನಾ ಭಟ್ ಅಂತ ಹೇಳಿ. ಇವ್ರು ಹೇಳೋದು ಫೈನಲ್ ಇಯರ್ MBBS ಅಂತ, ಆತ ಹೇಳೋದು ಫಸ್ಟ್ ಇಯರ್ MBBS ಅಂತ. ಮೊದಲೇ ಏನ್ ಮಾತಾಡಬೇಕು ಅಂತ ಹೋಮ್ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೋ ಏನು.
ಶವ ಹೂತಿಟ್ಟ ಕೇಸ್ನಲ್ಲಿ ನಿಗೂಢ ವ್ಯಕ್ತಿಯನ್ನ ಎತ್ತಿ ಕಟ್ಟಿದ ಆರೋಪ ಈ ಗಿರೀಶ್ ಮಟ್ಟಣ್ಣವರ ವಿರುದ್ಧ. ನಿಗೂಢ ವ್ಯಕ್ತಿ ಗುಂಪಿನಲ್ಲಿ ಆರೋಪ ಅಂದರೆ ಆ ನಿಗೂಢ ವ್ಯಕ್ತಿಯ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂತಹ ಆರೋಪ ಈ ಗಿರೀಶ್ ಮಟ್ಟಣ್ಣವರ ವಿರುದ್ಧ ಇದೆ. ಆದ್ರೆ ಎಸ್ಐಟಿ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಈಗ ಮಟ್ಟಣ್ಣನವರು. ಏನಂತ? ಎಸ್ಐಟಿಯ ತನಿಖೆಯ ದಾರಿ ತಪ್ಪಿಸುವ ಹುನ್ನಾರ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅರೆ, ಮುಸುಕುದಾರಿ ಎಲ್ಲೆಲ್ಲಿ ಜಾಗ ತೋರಿಸಿದಾನೆ ಅಲ್ಲಿ ಎಲ್ಲಾ ಕಡೆ ಅಗಿದು ಆಯ್ತಲ್ರಿ. ಆತ ಮತ್ತೆ ಅದ್ರ ಪಕ್ಕ 4-5 ಜಾಗ ತೋರಿಸಿದ್ರು ಅಲ್ಲಿ ಅಗಿಯುವಂತ ಕೆಲಸ ಆಯ್ತು. ಅಲ್ಲಿ ಮೂಳೆ ಸಿಗ್ಲಿಲ್ಲ ಅಂತಂದ್ರೆ, ಅಲ್ಲಿ ಅಸ್ಥಿ ಪಂಜರ ಸಿಗ್ಲಿಲ್ಲ ಅಂತಂದ್ರೆ ಎಸ್ಐಟಿ ತನಿಖೆ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅನ್ನೋದಕ್ಕನ ನೀವೇ ಪಿಕಾಸಿ ಹಾರಿ ಗುದ್ಲಿ ತಗೊಂಡು ಅಗಿಯಕ್ ಸ್ಟಾರ್ಟ್ ಮಾಡ್ರಿ. ಎಸ್ಐಟಿ ಅವ್ರನ್ನ ಕರ್ಕೊಂಡು ಹೋಗಿ ನೀವು ಒಂದು ಸ್ಟಾರ್ಟ್ ಮಾಡ್ಬಿಡಿ ರೌಂಡ್ ನ. ಅವ್ರಿಗೆ ಅಲ್ಲಿ ಮೂಳೆ ಸಿಗ್ಲಿಲ್ಲ ಅಂತಂದ್ರೆ ಎಸ್ಐಟಿ ತನಿಖೆನೇ ದಾರಿ ತಪ್ತಾ ಇದೆ ಅಂತ ನೀವ್ ಹೆಂಗೆ ಕನ್ಕ್ಲೂಷನ್ ಬರ್ತೀರಿ ಮಟ್ಟಣ್ಣವರ್? ನಿಜವಾದ ಅತ್ಯಾಚಾರಿ ಅಪರಾಧಿಗಳಿಂದಲೇ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಆರೋಪವನ್ನ ನೀವು ಮಾಡಿದ್ದೀರಿ. ಬುರುಡೆ ಗ್ಯಾಂಗ್ ನ 3ನೇ ಸದಸ್ಯ ಗಿರೀಶ್ ಮಟ್ಟಣ್ಣನವರ್ ನಿಜವಾದ ಅತ್ಯಾಚಾರಿ ಅಪರಾಧಿಗಳಿಂದಲೇ ದಿಕ್ಕು ತಪ್ಪಿಸುವ ಕಾರ್ಯ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಇವರ ಕತೆ. ಇನ್ನ ಮತ್ತೊಂದು ಕಡೆ ಮುಸುಕುದಾರಿಯ ಕತೆ ಏನು? ಮಾಸ್ಕ್ ಮ್ಯಾನ್ ಬಂದ, ಇಲ್ಲಿ ಜಾಗ ತೋರಿಸ್ತೀನಿ ಸರ್, ಅಲ್ಲಿ 100 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳ್ದ. ಅಲ್ಲಿ ಶವಗಳು ಸಿಗ್ತಾ? ಏನು ಇಲ್ಲ. ಬುರುಡೆ ಹಿಡಿದು ಗಾಳಿಯಲ್ಲಿ ಗುಂಡು ಹೊಡೆದ ನಿಗೂಢ ವ್ಯಕ್ತಿ ಎಲ್ಲಿಂದ ಈತ ಬುರುಡೆ ತಂದ ಅದು ವಿಚಾರಣೆ ಆಗ್ಬೇಕಾಗಿತ್ತು ಮೊದಲಿಗೆ. ಈತ ತಂದ ಬುರುಡೆ ಎಲ್ಲಿ ಇದು? ಈತ ಈ ಬುರುಡೆಯನ್ನ ತಗೊಂಡ್ಬರೋಕೆ ಹೂತ ಹೆಣವನ್ನ ವಾಪಸ್ ಅಗಿಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಈತನನ್ನ ಮೊದಲು ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗ್ಬೇಕಾಗಿತ್ತು. ನಿಗೂಢ ವ್ಯಕ್ತಿ ತೋರಿಸಿದ 17 ಜಾಗದಲ್ಲಿ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ ವೀಕ್ಷಕರೇ. ಒಂದು ಜಾಗದಲ್ಲಿ ಒಂದು ಮೂಳೆ ಸಿಕ್ತು, ಒಂದೇ ಒಂದು ಜಾಗದಲ್ಲಿ ಗುರುತು ಪತ್ತೆ ಆಯ್ತು, ಕೆಲವೊಂದಿಷ್ಟು ಕುರುಹುಗಳ ಪತ್ತೆ ಆಯ್ತು. ಉಳಿದ ಜಾಗದಲ್ಲಿ ಎಲ್ಲೂ ಕೂಡ ಕುರುಹು ಸಿಗಲಿಲ್ಲ. 13 ನಂಬರ್ ಅಲ್ಲಿ ನಾನು 70-80 ಶವ ಹೂತಿಟ್ಟಿದ್ದೀನಿ ಅಂತ ಹೇಳ್ದ, ಒಂದೇ ಒಂದು ಸಿಂಗಲ್ ಮೂಳೆನೂ ಸಿಗಲಿಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರಕ್ಕಾಗಿ ಬಂದಿರುವ ಆರೋಪ ಈಗ ಈ ಮಾಸ್ಕ್ ಮ್ಯಾನ್ ಮೇಲೆ. ಯಾರದ್ದೋ ಮಾತನ್ನ ಕೇಳ್ದ, ಬಂದ್ಬಿಟ್ಟ. ಆದ್ರೆ ಎಲ್ಲವೂ ಬುರುಡೆ ತೋರಿಸೋದಕ್ಕೆ ಬಂದು ಇವನು ಬುರುಡೆ ವಿಚಾರ ಬಯಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ತಡಬಡಾಯಿಸಿದಾನೆ ನಿಗೂಢ ವ್ಯಕ್ತಿ. ಹೇಳೋದಕ್ಕಿನ್ನೂ ಬಹಳ ಇದೆ, ತಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇನ್ನ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ ಕತೆ ಏನು? ಅನನ್ಯ ಭಟ್ ಬಗ್ಗೆ ಯಾವ ಫೋಟೋ ಕೂಡ ಇಲ್ಲ ಅಂತ ಹೇಳ್ತಾರೆ ಈ ಸುಜಾತಾ ಭಟ್. ಮಣಿಪಾಲ್ ಮೆಡಿಕಲ್ ಕಾಲೇಜಿನ ದಾಖಲೆಯೂ ಇಲ್ಲ ಈ ಅಜ್ಜಿ ಹತ್ರ. ಆಮೇಲೆ ಈ ಅಜ್ಜಿ ಯಾರ್ಯಾರ ಹೆಸರು ಹೇಳ್ತಾರೆ ಅವ್ರು ಯಾರು ಕೂಡ ಜೀವಂತವಾಗಿಲ್ಲ, ಎಲ್ಲರೂ ಸತ್ತು ಹೋಗಿದ್ದಾರೆ. 1988ರಲ್ಲಿ ಸುಜಾತಾ ಭಟ್ ಆಗಿನ್ನೂ ಮದುವೆ ಆಗಿರಲಿಲ್ಲ. ವೀಕ್ಷಕರೇ, ಇದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ. 88ರಲ್ಲಿ ಸುಜಾತಾ ಭಟ್ವೆ ಮದುವೆ ಆಗಿರಲಿಲ್ಲ. 2003ರಲ್ಲಿ MBBS ಓದುವ ಮಗಳು ದಿಢೀರ್ ಅಂತ ಬಂದ್ಬಿಡ್ತಾಳೆ. 88ರಲ್ಲಿ ಮದುವೆನೇ ಆಗಿರಲಿಲ್ಲ, ಇನ್ನು ಮಕ್ಕಳೆಲ್ಲಿಂದ ಬಂದ್ರು? ಆಯ್ತು, ತದನಂತರ ಮಗಳು ಹುಟ್ಟಿದ್ಲು ಅನ್ಕೊಳ್ರಿ. ಆಗ ಈ ಮಗಳಿಗೆ ವಯಸ್ಸೆಷ್ಟಾಗಿರುತ್ತೆ? 2003ರಲ್ಲಿ ಹುಟ್ಟಿದ ಮಗಳು MBBS ಓದೋದಕ್ಕೆ ಸಾಧ್ಯ ಇದೆಯಾ? 88ರಲ್ಲಿ ಮದುವೆ ಆಗಿರಲಿಲ್ಲ, ಆಯ್ತು 89ರಲ್ಲಿ ಮದುವೆ ಆಯ್ತು ಅನ್ಕೊಳ್ಳಿ, 90ರಲ್ಲಿ ಮದುವೆ ಆಯ್ತು ಅನ್ಕೊಳ್ಳಿ. 2003ರಲ್ಲಿ ಆಕೆಗೆ ಎಷ್ಟು ವಯಸ್ಸಾಗಿರುತ್ತೆ? 13 ವಯಸ್ಸಾಗಿರುತ್ತೆ. MBBS ಫಸ್ಟ್ ಇಯರ್ ಬರಬೇಕು ಅಂತಂದ್ರೆ 19 ವರ್ಷ ವಯಸ್ಸಾಗಿರಬೇಕು. 13 ವರ್ಷಕ್ಕೆ MBBS ಮುಗಿಸುವ ಕೋರ್ಸ್ ಏನಾದರೂ ಇದ್ರೆ ಸುಜಾತಾ ಭಟ್ ಎಲ್ಲರಿಗೂ ಹೇಳ್ಬಿಡಿ, ಮನೆಗೆ ಒಬ್ರು ಡಾಕ್ಟರ್ ನಮ್ಮ ಮನೇಲಿ ಹುಟ್ಲಿ, ನಮ್ಮ ಮಕ್ಕಳು ಎಲ್ಲರೂ MBBS ಡಾಕ್ಟರ್ಸ್ ಆಗ್ಲಿ 13 ವರ್ಷಕ್ಕೆ. ತುಂಬಾ ಒಳ್ಳೆ ವಿಚಾರ ಅದು. ನಿಮ್ಗೆ ಸುಳ್ಳು ಹೇಳಕ್ ಬರ್ತಾ ಇಲ್ವಲ್ಲ? ಸುಜಾತಾ ಮದುವೆ ಆಗಿಲ್ಲ ಅಂತ ಭಾವ ಮಹಾಬಲೇಶ್ವರ ಅವರೇ ನಿಮ್ಮ ಕಥೆಯನ್ನ ರಿವೀಲ್ ಮಾಡಿಬಿಟ್ರು. ಅದಕ್ಕೆ ಈಗ ಮ್ಯಾಜಿಕ್ ಅಜ್ಜಿ ಅಂತ ಎಲ್ಲಾ ಕಡೆ ಇವರು ಪ್ರಸಿದ್ಧ ಆಗ್ಬಿಟ್ಟಿದ್ದಾರೆ. ಇವರು ಸೃಷ್ಟಿಸುವ ಯಾವ ಪಾತ್ರಗಳು ಕೂಡ ಜೀವಂತವಾಗಿಲ್ಲ. ಇದು ಬುರುಡೆ ಗ್ಯಾಂಗ್ನ ಅಸಲಿ